ಅಡಿಕೆ ಬೆಳೆಯನ್ನೇ ನಂಬಿರುವ ಕರಾವಳಿ ಭಾಗದ ಕೃಷಿಕರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಒಂದು ಬಾರಿ ಆ ರೋಗ ಕಾಣಿಸ್ಕೊಂಡ್ರೆ ಇಡೀ ತೋಟವೇ ನಾಶವಾಗುವ ಭೀತಿ ಎದುರಾಗುತ್ತೆ. ಹಾಗಾದ್ರೆ ಯಾವುದು ಆ ರೋಗ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ರೈತರು ದೇಶದ ಬೆನ್ನೆಲುಬು. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಕೃಷಿ ಮಾಡ್ತಾರೆ. ಇನ್ನೇನು ಫಸಲು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಅದೆಷ್ಟು ಬಾರಿ ಒಂದಿಲ್ಲೊಂದು ಸಂಕಷ್ಟವನ್ನ ಎದುರಿಸುತ್ತಾರೆ. ಅದೇ ರೀತಿ ಇಲ್ಲಿ ಅಡಿಕೆ ಬೆಳೆಗೆ ಎಲೆಚುಕ್ಕಿ ರೋಗ ಬಾಧಿಸಿದ್ದು ರೈತರು ಕಂಗಾಲಾಗಿದ್ದಾರೆ. ಅಡಿಕೆ ಬೆಳೆಗೆ ಬಾಧಿಸಿದ ಎಲೆಚುಕ್ಕಿ ರೋಗ, ತೋಟವೇ ನಾಶವಾಗುವ ಭೀತಿ, ರೈತ ಕಂಗಾಲು. ಕರಾವಳಿ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ಅಂದ್ರೆ ಅಡಿಕೆ. ಅಂದಹಾಗೆ ದಕ್ಷಿಣ ಕನ್ನಡ ಭಾಗದ ಆರ್ಥಿಕತೆ ಅವಲಂಬಿತವಾಗಿರೋದೇ ಅಡಿಕೆ ಕೃಷಿ ಮೇಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯ ಬಹುಪಾಲು ಅಡಿಕೆ ತೋಟಗಳಲ್ಲಿ ಎಲೆಚುಕ್ಕಿ ರೋಗ ಕಾಣಿಸಿಕೊಂಡಿದೆ. ಒಂದು ಅಡಿಕೆ ಗಿಡದಲ್ಲಿ ಈ ರೋಗ ಕಾಣಿಸಿಕೊಂಡ್ರೆ ಕೆಲವೇ ದಿನದಲ್ಲಿ ತೋಟದಲ್ಲಿರುವ ಎಲ್ಲಾ ಮರಗಳಿಗೂ ಪಸರಿಸಿ ಇಡೀ ತೋಟವೇ ನಾಶವಾಗುತ್ತೆ ಅನ್ನೋದು ಕೃಷಿಕರ ಆತಂಕ. ಮೊದಲಿಗೆ ಗಿಡದ ಎಲೆಗಳಲ್ಲಿ ಚುಕ್ಕಿ ರೂಪದಲ್ಲಿ ಕಾಣಿಸಿಕೊಳ್ಳೋ ಈ ರೋಗ ಬಳಿಕ ಗಿಡದ ಎಲ್ಲಾ ಎಲೆಗಳನ್ನ ಆವರಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಫಂಗಸ್ಗಳಿಂದ ಈ ರೋಗ ಕಂಡುಬರುತ್ತೆ. ಆದರೆ ಸೊಳ್ಳೆಗಿಂತಲೂ ಗಾತ್ರದಲ್ಲಿ ಚಿಕ್ಕದಾಗಿರೋ, ಯಾರ ಕಣ್ಣಿಗೂ ಸುಲಭವಾಗಿ ಬೀಳದ ಕೀಟವೊಂದು ಬ್ಯಾಕ್ಟೀರಿಯಾಗಳನ್ನ ಇಡೀ ತೋಟಕ್ಕೆ ಹಬ್ಬಿಸುತ್ತೆ. ಇದರಿಂದ ಗಿಡಗಳು ಕಾಲಕ್ರಮೇಣ ಸೊರಗಿ ಸಾಯತ್ತೆ ಅಂತಾರೆ ರೈತರು. ಕೃಷಿಕರಿಗೆ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಹಳದಿ ರೋಗ, ಎಲೆ ಚುಕ್ಕಿ ರೋಗ. ದಕ್ಷಿಣ ಕನ್ನಡದ ಆರ್ಥಿಕತೆ ಕೇಂದ್ರೀಕೃತವಾಗಿರುವುದೇ ಅಡಿಕೆ ಕೃಷಿ ಮೇಲೆ. ಈ ಹಿಂದೆ ಕೊಡಗು ಭಾಗದಲ್ಲಿದ್ದಂತಹ ಹಳದಿ ರೋಗ ಇತ್ತೀಚೆಗೆ ಕೊಡಗು ಭಾಗದಲ್ಲಿ ಸಂಪೂರ್ಣ ಅಡಿಕೆ ಕೃಷಿ ನಾಶ ಆದ ನಂತರ ಅಲ್ಲಿರುವ ಕೀಟಗಳು ದಕ್ಷಿಣ ಕನ್ನಡದ ಕಡೆ ಬರ್ತಾ ಇವೆ. ಹಳದಿ ರೋಗ ಬಂದರೆ ಅಡಿಕೆ ಮರಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ. ಇನ್ನು ಹಿಂಗಾರ ಬಿಟ್ಟ ಗಿಡಗಳಲ್ಲಿ ಈ ರೋಗ ಕಂಡು ಬಂದಲ್ಲಿ ಹಿಂಗಾರ ಅಡಿಕೆಯಾಗುವ ಮೊದಲೇ ಬೆಳೆ ಒಣಗ್ತವೆ. ಅಲ್ಲದೆ ಕೆಲವೊಮ್ಮೆ ಸಣ್ಣ ಅಡಿಕೆ ಆಗಿದ್ರೂ ಕೀಟಗಳು ಅಡಿಕೆಯ ನಳ್ಳಿಗಳೂ ಮುಟ್ಟಿದ್ರೆ ತಕ್ಷಣವೇ ಉದುರೋದಕ್ಕೆ ಶುರುವಾಗುತ್ತೆ. ಇನ್ನು ಸ್ಪಷ್ಟವಾಗಿ ಕಾಣದ ಈ ಕೀಟಗಳನ್ನ ಕಂಟ್ರೋಲ್ ಮಾಡೋದೇ ಕೃಷಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಹಿಂಗಾರ ಅರಳಿದ ತಕ್ಷಣ ಅದರಲ್ಲಿ ಕೂತ್ಕೊಂಡ ಕೀಟ ಅದರ ರಸವನ್ನು ಹೀರಿ ಅಡಿಕೆ ಆಗುವಂತಹ ಹಿಂಗಾರಗಳು ಸಂಪೂರ್ಣ ಕರಚಿ ನಾಶವಾಗ್ತವೆ. ಅಡಿಕೆ ಕೃಷಿ ನಾಶ ಆಗ್ತಾ ಇದೆ. ಕಳೆದ 2 ವರ್ಷಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆಯ ಉತ್ಪತ್ತಿ 60% ಇಳಿಕೆಯಾಗಿದೆ. ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ನಾವು ಈ ಮೂಲಕ ಈ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕು. ಒಟ್ನಲ್ಲಿ ಕಾಲಕಾಲಕ್ಕೆ ಗಿಡಗಳಿಗೆ ಸರಿಯಾದ ಔಷಧಿ ಸಿಂಪಡಿಸಬೇಕು. ಇಲ್ಲದಿದ್ರೆ ಈಗಾಗಲೇ ಎಲೆಗಳಿಗೆ ಹರಡಿರೋ ರೋಗ ಇಡೀ ತೋಟಕ್ಕೆ ಪಸರಿಸುತ್ತೆ. ಬೆಳೆಗಾರರು ಈಗಾಗಲೇ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ವರ್ಷದ ಹೊತ್ತಿಗೆ ಅಡಿಕೆ ಮರಗಳು ನೋಡೋದಿಕ್ಕೂ ಸಿಗದಂತಹ ಪರಿಸ್ಥಿತಿ ಎದುರಾಗುವುದರಲ್ಲಿ ಸಂದೇಹವಿಲ್ಲ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.